Hello, dear student. Today I am going to discuss about the topic The Seven Ages of Man, written by William Shakespeare. William Shakespeare was born 1864 and died 1616. Unequaled playwright, poet, and actor of Elizabethan age, he learned title little. Sorry, he learned little Latin and little Greek, a very little schooling but vast experience of the university of life and the world. He came to London in search of some work and joined theatre, climbing different rungs of the ladder gradually but dramatically. The experience of all these gave him the knowledge of the uh, science and device of stage. He started as a narrative poet with Venus and Adonis, and then the rape of Lucrece. He wrote 154 sonnets too, and he retired to village Stafford upon Avon in 1612 and died in 1616. There are There are no exact evidence of many facts of Shakespeare's life. Shakespeare is credited with 37 plays, two narrative poems, and a collection of sonnets. His major works are Venus and Adonis, The Rape of Lucrece, narrative poems, sonnet 154 sonnets, Romeo Juliet, Henry IV, As You Like It, Hamlet, Othello, King Lear, Macbeth, The Tempest, etc. He wrote so many sonnets, 154 sonnets he wrote. No literary artist drawn the attention of thinkers and critics and Shakespeare had done. His works have been analyzed from many points of view. He certainly held a mirror up to nature. He certainly and surely belonged to all ages and all ages and all. Now we can discuss about the summary, the seven ages of man. The seven ages is an extract taken from Shakespeare's famous play As You Like It. The poet compares this world to stage of theatre or platform and all its men's and men and women, ಪುರುಷರು ಮತ್ತು ಮಹಿಳೆಯರು, to actors, ಆಕ್ಟರ್ಸ್, ಆಕ್ಟ್ರೆಸ್, ನಟ ಮತ್ತು ನಟಿಯರು ಅಂತೇಳಿ ಕರೀತಾರೆ. ಈ ಭೂಮಿಯ ಮೇಲೆ ಈ ಒಂದು ಪ್ರಪಂಚ ಅಂತಂದ್ರೆ ಒಂದು ರೀತಿ ಸ್ಟೇಜ್ ಪರ್ಫಾರ್ಮ್ಸ್ ಮಾಡುವಂಥ ಒಂದು ಸ್ಟೇಜ್. ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಂಥ ವ್ಯಕ್ತಿಗಳು ಯಾರಂತಂದ್ರೆ ಮಹಿಳೆಯರು ಮತ್ತು ಪುರುಷರು ಅಂಥೇಳಿ. ದೇ ಆರ್ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸ್. ದೇ ಟೇಕ್ ಬರ್ತ್, ಪ್ಲೇ 7 ಡಿಫ್ರೆಂಟ್ ರೋಲ್ಸ್. ಈ ಪ್ರಪಂಚ ಅಂದರೆ ಈ ಒಂದು ಭೂಮಿಯ ಮೇಲೆ ವ್ಯಕ್ತಿಗಳು, ಮನುಷ್ಯರು ಹುಟ್ಟುತ್ತಾರೆ. ದೇ ಆರ್ ಪ್ಲೇಯಿಂಗ್ 7 ಡಿಫ್ರೆಂಟ್ ರೋಲ್ಸ್. ಅವ್ರು ಅಂತಂದ್ರೆ ಸುಮಾರು 7 ಡಿಫ್ರೆಂಟ್ ರೋಲ್ಸ್ಗಳನ್ನು ಈ ಭೂಮಿಯ ಮೇಲೆ ತಮ್ಮ ಒಂದು ನಾಟಕವನ್ನು ಮಾಡ್ತಾರೆ. ಆ್ಯಂಡ್ ದೆನ್ ಡೈ, ನಂತರ ಏನಂತಾರೆ, ಸಾಯ್ತಾರೆ. 7 ಡಿಫ್ರೆಂಟ್ ರೋಲ್ಸ್ಗಳನ್ನು ಮಾಡಿದ ನಂತರ ಅವರು ಸಾಯುವಂಥದ್ದು ನೋಡ್ತೀವಿ. ದೀಸ್ 7 ಸ್ಟೇಜಸ್ ಆಫ್ ಮ್ಯಾನ್ ಲೈಫ್ ಆರ್ that of an infant, schoolboy, lover, soldier, justice, old pantaloon, and second childishness. ಸುಮಾರು 7. ಮೊದಲಿಗೆ an infant, it means birth, schoolboy, lover, soldier, justice, old pantaloon, and second childishness. ಈ ರೀತಿ like that 7 different types of roles he role in this world. And then after playing these 7 roles,
ಈ 7 ರೋಲ್ಸ್ಗಳನ್ನು ಪ್ಲೇ ಮಾಡಿದ ನಂತರ, ಆ್ಯಕ್ಟ್ ಮಾಡಿದ ನಂತರ, ಆ್ಯಂಡ್ ಲಿವಿಂಗ್ ಥ್ರೂ ದಿ ಸ್ಟೇಜ್ ಆಫ್ ಲೈಫ್, through these stages of life, man departs from this world. ಈ 7 ಟೈಪ್ಸ್ ಆಫ್ ರೋಲನ್ನು ಮಾಡಿದ ನಂತರ ಮನುಷ್ಯ ಈ ಜಗತ್ತನ್ನು ಬಿಟ್ಟು ಹೋಗ್ತಾನೆ ಸಾಯುವ ಮುಖಾಂತರ. ಮ್ಯಾನ್ ಡಿಪಾರ್ಟ್ಸ್ ಫ್ರಮ್ ದಿಸ್ ವರ್ಲ್ಡ್, ಇಟ್ ಎಂಡ್ಸ್ ದ ಸ್ಟ್ರೇಂಜ್ ಇವೆಂಟ್ಫುಲ್ ಹಿಸ್ಟ್ರಿ ಆಫ್ ಹಿಸ್ ಲೈಫ್. ಅವನ ಒಂದು ಇವೆಂಟ್ಫುಲ್ ಹಿಸ್ಟ್ರಿ ಆಫ್ ಲೈಫ್ ಆ್ಯಂಡ್ ಸ್ಟ್ರೇಂಜ್ ಲೈಫ್ ಆಲ್ಸೋ ಎಂಡ್ ಟು ದ ಡೈಡ್. ಮನುಷ್ಯ ಮರಣ ಹೊಂದಿದ ನಂತರ ಅವನ ಒಂದು ಕೊನೆಯ ಜೀವನ ಅಂತಂದರೆ ಈ ಪ್ರಪಂಚದಿಂದ ಹೋಗ್ತದೆ. ಆ್ಯಂಡ್ ದೆನ್ ವರ್ಲ್ಡ್ ಕಂಪೇರ್ಡ್ ಟು ಸ್ಟೇಜ್. ಶೇಕ್ಸ್ಪಿಯರ್ ಕಂಪೇರ್ಸ್ ದಿಸ್ ವರ್ಲ್ಡ್ ಟು ಅ ಸ್ಟೇಜ್ ಇನ್ ಥಿಯೇಟರ್. ಅಂದರೆ ಈ ಪ್ರಪಂಚವನ್ನು ಶೇಕ್ಸ್ಪಿಯರ್ ಅವರು ಒಂದು ರೀತಿ ಸ್ಟೇಜ್, ಪ್ಲ್ಯಾಟ್ಫಾರ್ಮ್, ಅಂದರೆ ಆ್ಯಕ್ಟ್ ಮಾಡಲಿಕ್ಕೆ, ಒಂದು ನಾಟಕವನ್ನು ಮಾಡಲಿಕ್ಕೆ ಯಾವ ರೀತಿ ಸ್ಟೇಜನ್ನು ರೆಡಿ ಮಾಡಿರ್ತಾರಲ್ಲ ಆ ರೀತಿ ಪ್ರಪಂಚವನ್ನು ಒಂದು ಸ್ಟೇಜ್ಗೆ ಹೋಲಿಕೆಯನ್ನು ಮಾಡ್ತಾರೆ. ಆಲ್ ಮೆನ್ ಆ್ಯಂಡ್ ವುಮೆನ್ ಆರ್ ಓನ್ಲಿ ಪ್ಲೇಯರ್ಸ್. ಅಲ್ಲಿ ಯಾವ ರೀತಿ ಆ ನಾಟಕ ಮಾಡಲಿಕ್ಕೆ ನಾಟಕಕಾರರು ಇರ್ತಾರಲ್ಲ ಅದೇ ರೀತಿ ಪ್ರಪಂಚದಲ್ಲಿ ವಾಸಿಸುವಂಥ ಜನರು ದೇ ಆರ್ ಆಲ್ ಪ್ಲೇಯರ್ಸ್, ನಾಟಕಕಾರರು ಅಂತ ಹೇಳ್ತಾರೆ. ದ ಸ್ಟೇಜ್ ಹ್ಯಾಸ್ ಬೋತ್ ಎಕ್ಸಿಟ್ ಆ್ಯಂಡ್ ಎಂಟ್ರನ್ಸ್. ಒಂದು ನಾಟಕ ಮಾಡುವಂಥ ಸ್ಟೇಜ್ ಅಲ್ಲಿ ಎಕ್ಸಿಟ್ನು ಕೂಡ ಇರ್ತದೆ ಆ್ಯಂಡ್ ಎಂಟ್ರೆನ್ಸ್ನು ಕೂಡ ಇರ್ತದೆ. ನಾಟಕ ಮಾಡಲಿಕ್ಕೆ ಎಂಟ್ರಿ ಆಗ್ತಾರೆ, ನಾಟಕ ಮಾಡಿದ ನಂತರ ಎಕ್ಸಿಟ್ ಆಗ್ತಾರಲ್ಲ ಅದೇ ರೀತಿ ಸಿಮಿಲರ್ಲಿ ಮೆನ್ ಆ್ಯಂಡ್ ವುಮೆನ್ ಟೇಕ್ ಬರ್ತ್ ಆ್ಯಂಡ್ ಎಂಟರ್ ದ ವರ್ಲ್ಡ್. ಮೆನ್ ಆ್ಯಂಡ್ ವುಮೆನ್ ಟೇಕ್ ಬರ್ತ್, ಪುರುಷ ಮತ್ತು ಮಹಿಳೆಯರು ಬರ್ತ್ ಮುಖಾಂತರ ಹುಟ್ಟಿದ ನಂತರ ಈ ಪ್ರಪಂಚಕ್ಕೆ ಬರ್ತಾರೆ. ಆ್ಯಂಡ್ ದೆನ್ ದೇ ಲಿವ್ ದೇರ್ lives, go out of it when they died. ಯಾವ ರೀತಿ ಸ್ಟೇಜ್ ಮೇಲೆ ಪರ್ಫಾರ್ಮ್ಸ್ ಆದ ನಂತರ ಯಾವ ರೀತಿ ಸ್ಟೇಜಿಂದ ಹೊರಗೆ ಹೋಗ್ತಾರಲ್ಲ ಅದೇ ರೀತಿ ಮನುಷ್ಯ ಸುಮಾರು 7 ಟೈಪ್ಸ್ ಆಫ್ ರೋಲ್ಸನ್ನು ಮಾಡಿದ ನಂತರ ಮನುಷ್ಯ ಅಂತಂದ್ರೆ ತನ್ನ ಜೀವನವನ್ನು ಕೊನೆಗಾಣುತ್ತಲ್ಲ, ಮನುಷ್ಯ ಮರಣ ಹೊಂದಿದ ಸ್ಟೇಜನ್ನು ಬಿಡುವಂಥದ್ದು, ಈ ಪ್ರಪಂಚನ ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾನೆ. ಎವ್ರಿ ಮ್ಯಾನ್ ಪ್ಲೇಸ್ 7 roles ಆ್ಯಂಡ್ ಲೈವ್ಸ್ ಥ್ರೂ 7 stages ಆಫ್ ಲೈಫ್. ಇದೇ ರೀತಿ ಮನುಷ್ಯ ಈ ಪ್ರಪಂಚದಲ್ಲಿ 7 ಟೈಪ್ಸ್ ಆಫ್ ರೋಲ್ಸನ್ನು ರೋಲ್ ಮಾಡುವಂಥದ್ದು, ಆ್ಯಕ್ಟ್ ಮಾಡುವಂಥದ್ದು ಹೇಳ್ತಾರೆ. ಲೈವ್ಸ್ ಥ್ರೂ 7 stages ಆಫ್ ಲೈಫ್. ಸುಮಾರು 7 ರೀತಿಯ ಒಂದು ಟೈಪ್ಸ್ ಆಫ್ ರೋಲ್ಸ್ಗಳನ್ನು ಇಲ್ಲಿ ಈ ಒಂದು ಈ ಒಂದು ಭೂಮಿಯ ಮೇಲೆ ಆ್ಯಕ್ಟನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಇನ್ಫ್ಯಾಂಟ್ಸ್ ಆ್ಯಂಡ್ ಸ್ಕೂಲ್ ಬಾಯ್ ಬಗ್ಗೆ ನೋಡ್ತಾ ಹೋಗೋಣ. The birth of an infant begins the first stage of man life. ಅಂದರೆ ಮನುಷ್ಯ ಹುಟ್ಟುವಂಥದ್ದು ಮೊದಲನೇ ಸ್ಟೇಜ್ ಅಂತ ಹೇಳ್ತಾರೆ. The infant cries. And vomits. ಮಗು ಹುಟ್ಟಿದ ನಂತರ ಏನು ಮಾಡ್ತಾನೆ, ಅಳುತ್ತದೆ. ಅತ್ತ ನಂತರ ಮಗು ತಾಯಿಯ ಮಡಿಲಲ್ಲಿ ವ್ಯಾಮಿಟನ್ನು ಮಾಡಿಕೊಳ್ಳುವಂಥದ್ದು ನೋಡ್ತೀವಿ. ವ್ಯಾಮಿಟ್ಸ್ ಇನ್ ಆರ್ಮ್ಸ್ ಆಫ್ ಹಿಸ್ ನರ್ಸ್ ಇಟ್ ಮೀನ್ಸ್ ಮದರ್ ಆರ್ಮ್ಸ್. ದೆನ್ ಹಿ ಗ್ರೋಸ್ ಇನ್ ಟು ಸ್ಕೂಲ್ ಗೋಯಿಂಗ್ ಬೈ. ದೆನ್ ಹಿ ಗ್ರೋಸ್, ಸ್ವಲ್ಪ ದೊಡ್ಡವಾದ ನಂತರ ಮಗು ಏನು ಮಾಡ್ತಾನೆ, ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಿಗೆ ಹೋಗುವಂಥದ್ದು 2ನೇ ಸ್ಟೇಜ್. ಹಿ ಈಸ್ ಅನ್ವಿಲ್ಲಿಂಗ್ ಟು ಗೋ ಟು ದ ಸ್ಕೂಲ್ ಆ್ಯಂಡ್ ಮೂವ್ಸ್ ಟುವರ್ಡ್ ಇಟ್ ಆ್ಯಟ್ ಸ್ನೇಲ್ ಸ್ಪೀಡ್. ಅಂದರೆ ಮಗು ಸ್ಕೂಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಲ್ಲಿ ಅಂತಂದ್ರೆ ಮಕ್ಕಳ ಜೊತೆ ಆಟ ಆಡುವಂಥದ್ದು. ಅನ್ವಿಲ್ಲಿಂಗ್ ಟು ಗೋ ಟು ದ ಸ್ಕೂಲ್ ಆ್ಯಂಡ್ ಮೂವ್ಸ್ ಟುವರ್ಡ್ಸ್ ಇಟ್ ಆ್ಯಟ್ ಸ್ನೇಲ್ ಸ್ಪೀಡ್. ಮಗು ಸ್ಪೀಡಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತದೆ, ಸ್ಕೂಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಸ್ಕೂಲಿಗೆ ಹೋಗಿ ಬಂದ ನಂತರ ಸ್ಕೂಲ್ ಬಗ್ಗೆ ಕಂಪ್ಲೇಂಟನ್ನು ಕೂಡ ಮಾಡ್ತದೆ. ಆ್ಯಂಡ್ ದೆನ್ ಹಿ ಪ್ಲೇ ವಿಥೌಟ್ ಸ್ಟಡಿ. ಅಂದರೆ ಸ್ಟಡಿ ಮಾಡೋಕ್ಕಿಂತಲೂ ಇನ್ಸ್ಟೆಡ್ ಆಫ್ ಸ್ಟಡಿ ಹಿ ಪ್ಲೇ ಇನ್ಸ್ಟೆಡ್ ಆಫ್ ಸ್ಟಡಿ ಮಾಡೋದ್ಬಿಟ್ಟು ಭಾಳಷ್ಟು ಮಗು ಅಂತ ಆಟವಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತದೆ. ಆ್ಯಂಡ್ ದೆನ್ ಲವರ್ ಆ್ಯಂಡ್ ಸೋಲ್ಜರ್. 3rd stage is lover and 4th stage is soldier. In 3rd stage of man play role in lover. In the 3rd stage man plays the role of lover. 3ನೇ ಸ್ಟೇಜಲ್ಲಿ ಮಗು
ಮನುಷ್ಯ ಎಂತಂದ್ರೆ ಲವರ್ ರೋಲನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಈ ಸೈಸ್ ಲೈಕ್ ಅ ಫರ್ನಸ್ ಆ್ಯಂಡ್ ಕೀಪ್ಸ್ ರೈಟಿಂಗ್ ಊಫುಲ್ ಬಲಾಡ್ಸ್ ಪ್ರೇಸಿಂಗ್ ದ ಬ್ಯೂಟಿ ಆಫ್ ದಿ ಐಸ್ ಆಫ್ ಹಿಸ್ ಬಿಲೌಡ್. ಅಂದರೆ ಈ ಒಂದು ಸ್ಟೇಜಲ್ಲಿ ಮಗು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತದೆ. ತಾನು ಯಾರಿಗೆ ಆಸೆ ಪಡ್ತಾನಲ್ಲ ಆ ಒಂದು ವ್ಯಕ್ತಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು, ಅವರಿಗಾಗಿ ಅವರ ಒಂದು ಬ್ಯೂಟಿಯನ್ನು ಹೊಗಳುವಂಥದ್ದು, ಪ್ರೇಸಿಂಗ್ ಮಾಡುವಂಥದ್ದು, ಆ್ಯಂಡ್ ರೈಟಿಂಗ್ ವೂಫುಲ್ ಬಲಾಡ್ಸ್, ರೊಮ್ಯಾಂಟಿಕ್ ಸಾಂಗ್ಸ್ಗಳನ್ನು ಮಾಡುವಂಥದ್ದನ್ನು ಈ ಒಂದು ಸ್ಟೇಜಲ್ಲಿ ನೋಡ್ತೀವಿ. ಆ್ಯಂಡ್ ದ ಫೋರ್ತ್ ಸ್ಟೇಜ್ ಈಸ್ ಆಫ್ ಸೋಲ್ಜರ್. 4ನೇ ಸ್ಟೇಜ್ ಯಾವುದಂತಂದ್ರೆ ಸೋಲ್ಜರ್. 3ನೇ ಸ್ಟೇಜ್ ಲವರ್ ಆದರೆ 4ನೇ ಸ್ಟೇಜ್ ಅಂತಂದ್ರೆ ಸೋಲ್ಜರ್. ಹಿ ಕೀಪ್ಸ್ ಬಿಯರ್ಡ್ ಲೈಕ್ ದ್ಯಾಟ್ ಆಫ್ ಲೀಪರ್ಡ್. ಅಂದರೆ ಈ ಒಂದು ಸ್ಟೇಜಲ್ಲಿ ಸ್ಟೇಜಲ್ಲಿ 4ನೇ ಸ್ಟೇಜಲ್ಲಿ ಸೋಲ್ಜರ್ ಆಗಿರ್ತಾನೆ. ಹಿ ಕೀಪ್ಸ್ ಬಿಯರ್ಡ್ ಲೈಕ್ ದ್ಯಾಟ್ ಆಫ್ ಲೀಪರ್ಡ್ಗೆ ಯಾವ ರೀತಿ ಬಿಯರ್ಡ್ ಅಂದರೆ ಈ ಬಿಯರ್ಡ್ ಇರ್ತದಲ್ಲ, ಅದೇ ರೀತಿ ಬಿಯರ್ಡನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಬಿಯರ್ಡ್ ಬರ್ತದೆ. ನಂತರ ಈ ಮಗು ಅಂದರೆ ಟೀನೇಜ್ ಮುಗಿದ ನಂತರ 13-14 ವಯಸ್ಸು ಟೀನೇಜ್ ಅಂತ ಕರಿತೀವಿ. ಟೀನೇಜ್ ಮುಗಿದ ನಂತರ ಮಕ್ಕಳಿಗೆ, ವ್ಯಕ್ತಿಗೆ, ಮಗುವಿಗೆ, ಪುರುಷನಿಗೆ ಯಾವ ರೀತಿ ದೇಹದಲ್ಲಿ ಬದಲಾವಣೆ ಆಗ್ತದೆ, ಬಿಯರ್ಡ್ ಬರ್ತದೆ, ಅಂಗಾಂಗಗಳಲ್ಲಿ ಬದಲಾವಣೆ ಆಗುವುದನ್ನು ನೋಡ್ತೀವಿ. ಹಿ ಆಲ್ವೇಸ್ ರನ್ಸ್ ಆಫ್ಟರ್ ಆನರ್ ಆ್ಯಂಡ್ ಫೇಮ್. ಮನುಷ್ಯ ಏನು ಮಾಡ್ತಾನೆ ಇಲ್ಲಿ ತನ್ನ ಒಂದು ಗೌರವವನ್ನು ಪಡೆದುಕೊಳ್ಳಲಿಕ್ಕೆ ಯಾವಾಗಲೂ ಅಂತಂದ್ರೆ ಓಡ್ತಾ ಇರ್ತಾನೆ. ಹಿ ಆಲ್ವೇಸ್ ರನ್ಸ್ ಆಫ್ಟರ್ ಆನರ್ ಆ್ಯಂಡ್ ಫೇಮ್. ಗೌರವವನ್ನು ಪಡೆದುಕೊಳ್ಳಕ್ಕೆ, ಪ್ರಶಸ್ತಿಯನ್ನು ಪಡ್ಕೊಳ್ಳೋಕ್ಕೆ ಓಡ್ತಾ ಇರ್ತಾನೆ. ಹಿ ಈಸ್ ರೆಡಿ ಇವನ್ ಟು ಎಂಟರ್ ಕ್ಯಾನಾನ್ಸ್ ಮೌತ್ ಜಸ್ಟ್ ಫಾರ್ ಮೊಮೆಂಟ್ಸ್ ಫೇಮ್ ರೆಪ್ಯುಟೇಷನ್. ತನ್ನ ಗೌರವಕ್ಕಾಗಿ, ತನ್ನ ರೆಪ್ಯುಟೇಷನ್ಗಾಗಿ he is ready even to enter cannon's mouth. It means gun mouths. ಗನ್ನಿಂದ ಯಾವ ರೀತಿ ಒಂದು ಬುಲೆಟ್ ಹೊರಗೆ ಬರ್ತದೋ ಅದೇ ರೀತಿ ಮುನ್ನುಗ್ಗಲಿಕ್ಕೆ, ತನ್ನ ಒಂದು ರೆಪ್ಯುಟೇಷನ್ಗಾಗಿ ಮುನ್ನುಗ್ಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತದೆ ವ್ಯಕ್ತಿ. ಆ್ಯಂಡ್ ದೆನ್ ಜಸ್ಟಿಸ್ ಓಲ್ಡ್ ಪ್ಯಾಂಟಲೂನ್. ಇನ್ 5th stage man plays like a justice. ರೋಲ್ ಆಫ್ ಜಸ್ಟಿಸ್. 5th ಸ್ಟೇಜ್ ಏನಂತಂದ್ರೆ ಜಸ್ಟಿಸ್, ಜಡ್ಜ್ ಅಂತ ಕರಿತೀವಿ. ನ್ಯಾಯ, ಹೌದು, ನ್ಯಾಯ ಅಂಥೇಳಿ 5th ಸ್ಟೇಜ್. 5ನೇ ಸ್ಟೇಜ್ ಯಾವುದು? ನ್ಯಾಯ. ಹಿ ಈಸ್ ಅ ಪಾಂಡ್ ಆಫ್ ಈಟಿಂಗ್ ಚಿಕನ್ಸ್. ಇಲ್ಲಿ ಚಿಕನ್ಸ್ಗಳನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತದೆ. ಆ್ಯಂಡ್ ಡೆವಲಪ್ಸ್ ಫ್ಯಾಟ್ ರೌಂಡ್ ಬೆಲ್ಲಿ. ತನ್ನ ದೇಹವನ್ನು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತದೆ. ಆ್ಯಂಡ್ ದೆನ್ he is full of wise sayings and modern instance. ವ್ಯಕ್ತಿ ಬಹಳಷ್ಟು ಚೇಂಜಸ್ ಕಾಣ್ತದೆ, ಮಾಡರ್ನ್ ವ್ಯಕ್ತಿಯಾಗಿ ಬದಲಾವಣೆ ಆಗುವುದನ್ನು ನೋಡ್ತೀವಿ ಈ ಒಂದು ಸ್ಟೇಜಲ್ಲಿ. he is a man of wisdom and knowledge. ಇಲ್ಲಿ ಈ ಒಂದು ಸ್ಟೇಜಲ್ಲಿ ಜಸ್ಟಿಸ್ 5ನೇ ಒಂದು ಸ್ಟೇಜಲ್ಲಿ, ಈ ಒಂದು ಸ್ಟೇಜಲ್ಲಿ ವ್ಯಕ್ತಿ ಬಹಳಷ್ಟು ಜಾಣನಾಗ್ತಾನೆ, ಫುಲ್ಲಿ ನಾಲೆಜ್ ಆಗಿ ವ್ಯಕ್ತಿಯಾಗಿ ಬೆಳಿತಾನೆ. ಹಿ ಈಸ್ ಅ ಮ್ಯಾನ್ ಆಫ್ ವಿಸ್ಡಮ್ ಆ್ಯಂಡ್ ನಾಲೆಜ್. ಬಹಳಷ್ಟು ಜಾಣನಾಗಿ ಬೆಳಿತಾನೆ ಆ್ಯಂಡ್ ಫುಲ್ಲಿ ನಾಲೆಜ್ ಆಗಿ ಪರಿವರ್ತನೆ ಆಗುವಂಥದ್ದು ನೋಡ್ತೀವಿ. ಇನ್ ದ 6th stage man becomes weak and thin in body. Pantaloon. He wears sleepers. ಈ ಒಂದು ಸ್ಟೇಜಲ್ಲಿ ವ್ಯಕ್ತಿ ಏನು ಮಾಡ್ತಾನೆ? ಹಿ ವಿಯರ್ಸ್ ಸ್ಲೀಪರ್ಸ್ ಸ್ಪೆಕ್ಟಿಕ್ಯುಲರ್ಸ್ ಕ್ಲಾತ್ಸ್ ದ್ಯಾಟ್ ಹಿ ಬಾಟ್. ಅಂದರೆ ಸ್ವಲ್ಪ ವಯಸ್ಸಾಗಿಬಿಡ್ತದೆ, ಓಲ್ಡ್ ಏಜ್ ಅಂತ ಕರಿತೀವಿ. ಈ ಒಂದು 6th ಸ್ಟೇಜ್ ಯಾವುದು? ಓಲ್ಡ್ ಏಜ್. ಈ ಒಂದು ಸ್ಟೇಜಲ್ಲಿ ಸ್ಲೀಪರ್ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ, ಸ್ಪೆಕ್ಟ್ಲೆಸ್ ಕನ್ನಡಕವನ್ನು ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ, ಆ್ಯಂಡ್ ಕ್ಲಾತ್ಸ್ ದ್ಯಾಟ್ he bought when he was a young. ಅಂದರೆ ಯಂಗ್ ಇದ್ದಾಗ ಆ ಬಟ್ಟೆಗಳನ್ನು ಖರೀದಿ ಮಾಡಿರ್ತಾನಲ್ಲ, ಆ ಬಟ್ಟೆಗಳು, ದೀಸ್ ಪ್ಯಾಂಟ್ಸ್ ಆ್ಯಂಡ್ ಸ್ಟಾಕಿಂಗ್ಸ್ ಹ್ಯಾವ್ ಬಿಕಮ್ ಲೂಸ್. ಆದರೆ
ವಯಸ್ಸಾದ ನಂತರ ಆ ಯಂಗಲ್ಲಿ ತೆಗೆದುಕೊಂಡಿರುವಂಥ ಒಂದು ಕ್ಲಾತ್ಸ್ ಬಟ್ಟೆಗಳು ವಯಸ್ಸಾದ ನಂತರ ವಯಸ್ಸಿಗೆ ಬಂದ ನಂತರ ಓಲ್ಡ್ ಏಜಲ್ಲಿ ಬಿಕಮ್ ಲೂಸ್, ಬಹಳಷ್ಟು ಲೂಸ್ ಆಗಿ ಕಂಡು ಬರ್ತವೆ. ಫಾರ್ ಹಿಸ್ ಸ್ಟ್ರಂಗ್ ಆ್ಯಂಡ್ ಥಿನ್ ಲೆಗ್ಸ್, ಕೈ ಕಾಲುಗಳು ಸಣ್ಣಗಾಗಿಬಿಡ್ತವೆ, ಬಾಡಿ ವೇಟ್ ಎಳೀತದೆ, ಪ್ಯಾಂಟ್ಗಳು ಲೂಸ್ ಆಗುವಂಥದ್ದನ್ನು ನಾವು ಈ ವಯಸ್ಸಲ್ಲಿ ನೋಡ್ತೀವಿ. ಆ್ಯಂಡ್ ದ ಲಾಸ್ಟ್ ಸ್ಟೇಜ್ ದ 7 ಸ್ಟೇಜ್ ಈಸ್ ಸೆಕೆಂಡ್ ಚೈಲ್ಡಿಶ್ ಅಂತ ಕರಿತೀವಿ. ಲಾಸ್ಟ್ ಸ್ಟೇಜ್ ಯಾವುದು? ಚೈಲ್ಡಿಶ್ನೆಸ್. ಅಂದರೆ ಓಲ್ಡ್ ಸ್ಟೇಜ್ ಆದ ನಂತರ ಅಂತಂದ್ರೆ ಕೊನೆಯ ಸ್ಟೇಜ್ ಅಂತ ಕರಿತೀವಿ, ಚೈಲ್ಡಿಶ್ ಸ್ಟೇಜ್. ವಯಸ್ಸಾದ ನಂತರ ವ್ಯಕ್ತಿ ಅಂತಂದ್ರೆ ಸಣ್ಣ ಮಗುವಿನ ರೀತಿಯಲ್ಲಿ ಚೈಲ್ಡಿಶ್ನಾಗಿ ಆ್ಯಕ್ಟನ್ನು ಮಾಡ್ತಾ ಇರ್ತಾನೆ. ಇನ್ ದಿಸ್ ಸ್ಟೇಜ್ ಮ್ಯಾನ್ ಬಿಕಮ್ಸ್ ವೆರಿ ಓಲ್ಡ್, ಬಹಳಷ್ಟು ವಯಸ್ಸಾಗಿಬಿಡ್ತದೆ ಈ ಒಂದು ಸ್ಟೇಜಲ್ಲಿ. ಆ್ಯಂಡ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಅ ಚೈಲ್ಡ್. ಈ ವಯಸ್ಸಾದಂಥ ವ್ಯಕ್ತಿಗೆ ಸಣ್ಣ ವಯಸ್ಸಿನ ಬುದ್ಧಿ ಬಂದಿದೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ವಯಸ್ಸಾದ ನಂತರ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಹಿ ಬಿಹೇವಿಂಗ್ ಲೈಕ್ ಅ ಚೈಲ್ಡ್, ಸಣ್ಣ ಮಗುವಿನ ವರ್ತನೆ ಅವನಲ್ಲಿ ಬರ್ತದೆ. ಹಿ ಈಸ್ ಲೆಫ್ಟ್ ವಿತ್ ನೋ ಟೀತ್, ಹಲ್ಲುಗಳು ಉದುರುವಂಥದ್ದು ನೋಡ್ತೀವಿ. ಆ್ಯಂಡ್ ಬಿಕಮ್ಸ್ ವೀಕ್ ಇನ್ ಐಸೈಟ್, ಕಣ್ಣಿನ ದೃಷ್ಟಿಗಳು ವೀಕ್ ಆಗ್ತವೆ. ಆ್ಯಂಡ್ ಆ್ಯಕ್ಚುಲಿ ಹಿ ಲಾಸಸ್ ಟೇಸ್ಟ್ ಆ್ಯಂಡ್ ಬಿಕಮ್ಸ್ ವಿಕ್ಟಿಮ್ ಆಫ್ ಫಾರ್ಗೆಟ್ಫುಲ್ನೆಸ್. ಈ ಒಂದು ವಯಸ್ಸಲ್ಲಿ, ಈ ಒಂದು ಏಜಲ್ಲಿ ಅಂತಂದರೆ ಓಲ್ಡ್ ಏಜಲ್ಲಿ, ವೆರಿ ಓಲ್ಡ್ ಏಜಲ್ಲಿ ಅವನ ಹಲ್ಲುಗಳು ಉದುರ್ತವೆ, ವೀಕ್ ಆಗ್ತಾನೆ, ಕಣ್ಣಿನ ದೃಷ್ಟಿ ವೀಕ್ ಆಗ್ತದೆ. ಆ್ಯಂಡ್ ಲಾಸ್ಟ್ ಟೇಸ್ಟ್ ಅಂದರೆ ಟೇಸ್ಟ್ ಅಂತಂದರೆ ಹೋಗ್ಬಿಡ್ತದೆ. ಆ್ಯಂಡ್ ಬಿಕಮ್ಸ್ ವಿಕ್ಟಿಮ್ ಆಫ್ ಫಾರ್ಗೆಟ್ಫುಲ್ನೆಸ್, ಎಲ್ಲವನ್ನು ಮರೆಯುವಂಥ ವ್ಯಕ್ತಿ, ಅಂದರೆ ಎಲ್ಲ ಮರೆತು ಹೋಗುವಂಥದ್ದು, ಬಹಳಷ್ಟು ಮರೆವು ಬರುವಂಥದ್ದನ್ನು ಈ ಒಂದು ವಯಸ್ಸಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಆಫ್ಟರ್ ಲಿವಿಂಗ್ ಥ್ರೂ ದ 7th ಸ್ಟೇಜ್ ಆಫ್ ಲೈಫ್ ಮ್ಯಾನ್ ಡಿಪಾರ್ಟ್ ಫ್ರಮ್ ದ ವರ್ಲ್ಡ್. ಈ ಒಂದು ಇಷ್ಟೆಲ್ಲ ಮುಗಿದ ನಂತರ ದೆನ್ ಆಫ್ಟರ್ ಲಿವಿಂಗ್ ಥ್ರೂ ದ 7th ಸ್ಟೇಜ್ ಆಫ್ ಲೈಫ್ ಮ್ಯಾನ್ ಡಿಪಾರ್ಟ್ ಫ್ರಮ್ ದ ವರ್ಲ್ಡ್. ಕೊನೆಗೆ ಮನುಷ್ಯ ಏನು ಮಾಡ್ತಾನಂತಂದ್ರೆ ಈ ಜಗತ್ತನ್ನು, ಈ ಪ್ರಪಂಚವನ್ನು, ಈ ಭೂಮಿಯನ್ನು ಸಾಯುವ ಮುಖಾಂತರ ತನ್ನ ಒಂದು ಕೊನೆಯ ಪ್ರಯಾಣವನ್ನು ಬಿಡುವಂಥದ್ದು. ಈ ಡಿಪಾರ್ಟ್ ಫ್ರಮ್ ದಿ ವರ್ಲ್ಡ್, ಈ ಒಂದು ಪ್ರಪಂಚವನ್ನು ಸಾಯುವ ಮುಖಾಂತರ ಮನುಷ್ಯನ ಒಂದು ಮರಣದ ನಂತರ ಈ ಒಂದು ಪ್ರಪಂಚವನ್ನು ಬಿಟ್ಟು ಹೋಗುವಂಥದ್ದು ನೋಡ್ತೀವಿ. ಮನುಷ್ಯ ಸತ್ತ ನಂತರ ಏನು ಮಾಡ್ತಾನಂತಂದರೆ ಪ್ರಪಂಚವನ್ನು ಬಿಟ್ಟು ಹೋಗುವಂಥದ್ದು ನೋಡ್ತೀವಿ. ಸುಮಾರು 7 ಅಂದರೆ ಈ ಮನುಷ್ಯನಿಗೆ ದ 7 ಏಜಸ್ ಆಫ್ ಮ್ಯಾನ್ ಅಂತ ಕರಿತೀವಿ. ಈ ಪ್ರಪಂಚಕ್ಕೆ ಬಂದ ನಂತರ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಯಾವ್ಯಾವ ರೋಲ್ಸ್ಗಳನ್ನು, ಯಾವ್ಯಾವ ಎಂತಂದ್ರೆ ಕ್ಯಾರೆಕ್ಟರ್ಗಳನ್ನು ಮಾಡ್ತಾನೆ ಎಂಬುದನ್ನು, ಹುಟ್ಟಿನಿಂದ ಸಾಯುವವರೆಗೆ ಏನು ಮಾಡ್ತಾನೆ ಎಂಬುದನ್ನು ಈ ಒಂದು ಕವಿತೆಯಲ್ಲಿ, ಈ ಒಂದು ಪದ್ಯದಲ್ಲಿ ಹೇಳಿರುವಂಥದ್ದನ್ನು ನೋಡ್ತೀವಿ. ವಿಲಿಯಂ ಶೇಕ್ಸ್ಪಿಯರ್ ಅವರು ಬಹಳಷ್ಟು ವಿವರವಾಗಿ ವಿವರಣೆಯನ್ನು ಮಾಡಿರುವಂಥದ್ದು ನೋಡ್ತೀವಿ. Understood. I think all of you understood. If you like the video, please subscribe our channel and likes and share to your friends. Thank you for watching the video.